ನೀವೇನಾರು ಸೆಕೆಂಡ್ ಇಯರ್ ಪಾಸ್ ಆಗಿರಿ ಇಂಜಿನಿಯರಿಂಗ್ ಹಚ್ಚಾತಿರಂದ್ರೆ ಈ ವಿಡಿಯೋ ಪೂರಾ ನೋಡ್ರಿ. ಇದು ಪಾರ್ಟ್ 3 ಐತಿ. ಥರ್ಡ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಫೀಸ್ ಭಾಳ ಇಂಪಾರ್ಟೆಂಟ್ ಆಕೈತೆ ಗೈಸ್. ಅಕಸ್ಮಾತ್ ನೀವು ಹಚ್ಚತ್ರಿ, ಎಸ್ಪೆಷಲಿ ನೀವು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಅದಿರಂದ್ರೆ ನಿಮಗೆ ಫೀಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಆನ್ ಆನ್ ಎವರೇಜ್ ಫೀಸ್ ಐತಿ 1,30,000 ಎಲ್ಲ ಕಾಲೇಜ್ದಾಗ ಪರ್ ಇಯರ್. ಇದು ಗೌರ್ಮೆಂಟ್ ಸೀಟ್. ಅದು ಎಲ್ಲಿ ಸಿಕ್ಕೈತೆ ನೀವು ಅಲ್ಲಿ ಹೋಗ್ಬೇಕು. ನಿಮಗೆ ಬೇಕಾಗಿದ್ದ ಕಾಲೇಜ್ ನೀವು ಹೊಂಟ್ರಿಪ್ಪ ಅಂದ್ರೆ ಪೇಮೆಂಟ್ ಸೀಟ್ ಏನದಾವಲ್ಲ, ಕೆಲವೊಂದು ಕಡೆ 3 lakhs ಅದಾವ, 4 lakhs ಅದಾವ, ಡಿಪೆಂಡ್ಸ್ ಆನ್ ಬ್ರಾಂಚಸ್. ಕೆಲವೊಂದು ಕಡೆ 11-12 lakhs ಅದಾವ ಪರ್ ಇಯರ್. ಇಷ್ಟು ರೊಕ್ಕ ಕೊಟ್ಟು ಈ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಕಾಲೇಜ್ ಹಚ್ಚೋದು ವರ್ತ್ ಐತಿ ನನಗೆ ಅನ್ಸೋ ಮಟ್ಟಿಗೆ ಇಲ್ಲ. ಜಾಬ್ ಬೇಕಪ್ಪ ಪರ್ಟಿಕ್ಯುಲರ್ ರೋಲ್ದಾಗ ಅಂದ್ರೆ ಅದ್ರ ಸ್ಕಿಲ್ ಸೆಟ್ಟನ್ನು ಬೇರೆ ಐತಿ, ಇವ್ರು ಕಲ್ಸೋದನ್ನು ಬೇರೆ ಐತಿ. ಸೊ ಇಷ್ಟು ಕೊಟ್ಟು ಇದು ಕಲಿಯೋದು ವರ್ತ್ ಐತಿ ಇಲ್ಲ. ಸೊ ಸೊಲ್ಯೂಷನ್ ಏನೈತಿ, ನೀವು ಎಕ್ಸ್ಪ್ಲೋರ್ ಮಾಡಿರಿ ಅಪಾರ್ಚುನಿಟೀಸ್. ನಮ್ದಾಗ ಡಿಗ್ರಿ ಅಂದ್ರೆ ಜಸ್ಟ್ ಡಿಗ್ರಿನ ಆಗೈತಿ. ನೀವು ಇಂಜಿನಿಯರಿಂಗಾರೆ ಮಾಡಿರಿ, ಬೇರೆ ಯಾವ್ದಾರು ಡಿಗ್ರಿ ಮಾಡಿರಿ, ಅದಕ್ಕೆ ಸಪೋರ್ಟಿಂಗ್ ಡಿಗ್ರಿ ಯಾವ್ದಾರೆ ಬೇರೆ ತೊಗೋರಿ. ಕಮ್ಮಿ ರೊಕ್ಕದಾಗ ಇನ್ವೆಸ್ಟ್ ಮಾಡಿರಿ, ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡೋಕೆ ಕೋರ್ಸಸ್ ಹಚ್ಕೋರಿ, ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡಿರಿ, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿರಿ. ಕಂಪ್ನಿಗೆ ನಿಮಗೆ ಕರ್ಕೊಂಡ್ರೆ ಏನು ವ್ಯಾಲ್ಯೂ ಆ್ಯಡ್ ಆಕೈತಿ ಅದನ್ನ ತೋರಿಸ್ಕೊಳ್ರಿ. ಅದು ಹೆಂಗೆ ವಿಸಿಬಿಲಿಟಿ ಹೆಂಗೆ ತೋರಿಸ್ಬೇಕು ಅದು ಕಲೀರಿ. ಅದ್ರಾಗೆಲ್ಲ ರೊಕ್ಕ ಇನ್ವೆಸ್ಟ್ ಮಾಡಿರಿ. ಸೊ ನಿಮ್ಮ ಡಿಸಿಷನ್, ಬಾಕಿದ್ ನಿಮಗೆ ಬಿಟ್ಟಿದ್ದು.